ಹೆಲೋ ಸ್ನೇಹಿತರೆ, ನೀವು ಕೂಡ ಲವ್ ಮಾಡ್ತಿದ್ದೀರಾ? ಹಾಗಾದರೆ ಇಲ್ಲಿದೆ ಒಂದಿಷ್ಟು ಟಿಪ್ಸ್ಗಳು. 1. ನೀವು ಅವಳ ಅಥವಾ ಅವನ ಹತ್ತಿರ ಮೊಬೈಲ್ ಟ್ಯಾಪ್ ಅಪ್ ಕೇಳಬೇಡಿ. ಅದು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಕಡಿಮೆ ಮಾಡುತ್ತದೆ. 2. ನೀವು ಅವಳು ಅಥವಾ ಅವನಿಂದ ಗಿಫ್ಟ್ ಬಯಸಬೇಡಿ. ಕೇಳದೆ ನೀಡಿದ 50 ಪೈಸೆ ಚಾಕ್ಲೇಟ್ ಸಹ ತುಂಬು ಹೃದಯದಿಂದ ಸ್ವೀಕರಿಸಿ. 3. ನೀವು ಅವಳು ಅವನು ಹೇಳಿದಂತೆ ಕೇಳಬೇಕು ಅಂತ ಬಯಸಬೇಡಿ. ನಿರೀಕ್ಷೆಗಳು ಹೆಚ್ಚಾದಂತೆ ದುಃಖ ಹೆಚ್ಚಾಗುತ್ತದೆ. 4. ಯಾವತ್ತೂ ಉಪದೇಶ ಮಾಡಬೇಡಿ. ತಪ್ಪು ಮಾಡುತ್ತಿದ್ದರೆ ಪಕ್ಕ ಕುಳ್ಳಿರಿಸಿಕೊಂಡು ತಿಳಿ ಹೇಳಿ. 5. ಪ್ರೀತಿ ಅಂದ ಮೇಲೆ ಮನೆಯಲ್ಲಿ ವಿರೋಧ ಸಹಜ. ಮೆಲ್ಲಗೆ ಮನೆಯವರ ವಿಶ್ವಾಸ ಗಳಿಸಲು ಪ್ರಯತ್ನಿಸಿ. 6. ಮದುವೆ ಮಾಡಿಕೊಳ್ಳಲು ಓಡಿ ಹೋಗುವುದು ಮೂರ್ಖತನ. ಮನೆಯಲ್ಲಿ ಎಲ್ಲರನ್ನೂ ಸೇರಿಸಿ ಅವರ ಮನವೊಲಿಸಿ ಪ್ರಯತ್ನಿಸಿ, ದುಡುಕಬೇಡಿ. 7. ಪ್ರೀತಿಯ ಇನ್ನೊಂದು ಮುಖವೇ ತ್ಯಾಗ. ಅಂತಹ ಸಂದರ್ಭ ಬಂದರೆ ತ್ಯಾಗಕ್ಕೂ ಸಿದ್ಧರಾಗಿರಿ. ಹಾಗಂತ ತ್ಯಾಗಮಯಿ ಅನಿಸಿಕೊಳ್ಳಲು ಪ್ರೀತಿಯನ್ನು ಕಳೆದುಕೊಳ್ಳಬೇಡಿ. ಕೊನೆವರೆಗೂ ಹೋರಾಡಿ, ಆದರೆ ಒತ್ತಾಯ ಬೇಡ. 8. ಪರಸ್ಪರ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರಲಿ. ನಿಮ್ಮನ್ನು ಬೇರ್ಪಡಿಸಲೆಂದೇ ಕೆಲವೊಂದು ಕೈಗಳು ಕೆಲಸ ಮಾಡುತ್ತಿರುತ್ತದೆ. ನಿಮ್ಮ ಹಳೆಯ ಪ್ರೀತಿ ಅಂತ ಇದ್ದರೆ ಮುಕ್ತವಾಗಿ ಹಂಚಿಕೊಳ್ಳಿ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. 9. ಪ್ರೀತಿಯೊಂದಿಗೆ ವಿದ್ಯಾಭ್ಯಾಸ, ಸ್ನೇಹಿತರು, ನೆಂಟರು, ಮನೆಯವರು ಹೀಗೆ ಎಲ್ಲರನ್ನೂ ನಿರ್ಲಕ್ಷಿಸಬೇಡಿ. ಗುರಿಯೆಡೆಗೆ ಪ್ರಥಮ ಆದ್ಯತೆ ಇರಲಿ. ಬೇರೆಯವರ ನಿರ್ಲಕ್ಷ್ಯ ನಿಮ್ಮನ್ನು ಏಕಾಂಗಿತನವಾಗಿಸುತ್ತದೆ. 10. ಮದುವೆಗೆ ಮುಂಚೆ ದೈಹಿಕ ಸಂಬಂಧ ಅಪರಾಧ. ಯಾವತ್ತೂ ಈ ವಿಷಯದಲ್ಲಿ ಒತ್ತಾಯ ಬೇಡ. ಮುಕ್ತವಾಗಿ ಲೈಂಗಿಕ ಅಭಿಲಾಷೆಗಳನ್ನು ಹಂಚಿಕೊಳ್ಳಿ. ಒಂದು ಅಪ್ಪುಗೆ ಒಂದು ಕಿಸಿಗೆ ತೊಂದರೆ ಇಲ್ಲ. ಪ್ರೀತಿ ಮಧುರ, ಪ್ರೀತಿ ಅಮರ ಅಂತ ತಿಳ್ಕೊಂಡು ಲವ್ ಎಂಬ ಎಕ್ಸಾಮಲ್ಲಿ ಪಾಸಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.